ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ಫಸ್ಟ್ PUC ಸ್ಟೂಡೆಂಟ್ಸು ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪೀಟಿಗೆ. ಆ ಒಂದು ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ವಿತ್ ಆನ್ಸರ್, ಉತ್ತರ ಸಹಿತ ಹೇಳಿದ್ದೀನಿ. ವಿಡಿಯೋನ ವಾಚ್ ಮಾಡಿ ಆಯಿತಾ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ, ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಟಾಪಿಕ್ಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಎಕನಾಮಿಕ್ಸಲ್ಲಿ ಪ್ರಾಬ್ಲಮ್ಸ್ಗಳು ಬರೋದ್ರಿಂದ ಯಾವ ಅಧ್ಯಾಯದಲ್ಲಿ ಯಾವ ರೀತಿ ಲೆಕ್ಕಗಳು ಬರುತ್ತೆ, ಆ ಲೆಕ್ಕಗಳನ್ನ ಈಸಿಯಾಗಿ ಹೇಗೆ ಕಲ್ತ್ಕೊಳ್ಬೇಕು ಅಂತ ಗೊತ್ತಾಗಬೇಕು ಅಂದರೆ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಬೇಕು. ಸೊ ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಿಮ್ಮ ಎಕನಾಮಿಕ್ಸ್ ರಿಲೇಟೆಡ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ವರ್ಷ 2 ರಿಂದ 3 ಎಕ್ಸ್ಟ್ರಾ ಕಾನ್ಸೆಪ್ಟ್ಗಳು ಆ್ಯಡ್ ಆಗಿರೋದ್ರಿಂದ ಅಪ್ಡೇಟೆಡ್ ವೀಡಿಯೋಸ್ಗಳನ್ನ ವಾಚ್ ಮಾಡಿದರೆ ಒಳ್ಳೆಯದು. ಓಲ್ಡ್ ವೀಡಿಯೋಸು ಹೆಲ್ಪ್ ಆಗಲ್ವಾ ಕೇಳಿದರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಸೇಮ್ ಎಕ್ಸ್ಪ್ಲನೇಷನ್ ಕೂಡ ಅದೇ ರೀತಿ ಇರುತ್ತೆ. ಹಾಗಾಗಿ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ವಾಚ್ ಮಾಡಿ. ಹಾಗಾದರೆ ದತ್ತಾಂಶಗಳ ಸಂಗ್ರಹಣೆ ಅಧ್ಯಾಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ, ಅದಕ್ಕೆ ಉತ್ತರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆನಾ? ಬಹು ಆಯ್ಕೆ ಪ್ರಶ್ನೆ. ಪ್ರತಿವಾದಿಗಳ ಪ್ರತಿಕ್ರಿಯೆಯನ್ನು ನೋಡುವಂತಹ ದತ್ತಾಂಶ ಸಂಗ್ರಹಣೆಯ ವಿಧಾನವೆಂದರೆ ವೈಯಕ್ತಿಕ ಸಂದರ್ಶನ. ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆಯ ವಿಧಾನವು ಕಡಿಮೆ ಸಮಯದಲ್ಲಿ ಸಮಂಜಸವಾದ ನಿಖರವಾದ ಮಾಹಿತಿಯನ್ನು ನೀಡುತ್ತದೆ? ಮಾದರಿ ಸಮೀಕ್ಷೆ. ಕೆಳಗಿನ ಯಾವ ದೋಷಗಳು ಹೆಚ್ಚು ಗಂಭೀರವಾದುದು ಅಂತ ಕೇಳಿದರೆ ಮಾದರಿ ಆಯ್ಕೆಯಲ್ಲದ ದೋಷಗಳು ಅಂತ ಬರಿಬೇಕು. DGCIS ಎಂದರೆ ಅಂತ ಹೇಳಿದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರೀರಿ. ಸ್ವಾತಂತ್ರ್ಯ ನಂತರ ಮೊದಲ ಜನಗಣತಿ ನಡೆದ ವರ್ಷ 1951. ಇದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ ಈ ಅಧ್ಯಾಯದಲ್ಲಿ ಕೇಳುವಂಥದ್ದು. ಬಿಟ್ಟಸ್ಥಳ ಪ್ರಶ್ನೆಗಳು. ಶೋಧಕನು ಪ್ರಥಮ ಬಾರಿಗೆ ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಎಂದು ಹೆಸರು. ಪ್ರಾಥಮಿಕ ದತ್ತಾಂಶ. ಸಮೀಕ್ಷೆಯಲ್ಲಿ ಡ್ಯಾಶು ಸರ್ವೆ ಸಾಮಾನ್ಯವಾಗಿ ಬಳಸುವ ಸಾಧನವಾಗಿದೆ. ಪ್ರಶ್ನಾವಳಿಯು. ಮೂರನೇ ಬಿಟ್ಟಸ್ಥಳ ಪ್ರಶ್ನೆ. ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ದತ್ತಾಂಶ ಸಂಗ್ರಹಣೆಯ ವಿಧಾನ ಅಂಚೆ ಮೂಲಕ ಪ್ರಶ್ನಾವಳಿ ರವಾನೆ. ಓಕೆನಾ? ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದಾದ ಸಂದರ್ಶನದ ವಿಧಾನ ಯಾವುದು? ದೂರವಾಣಿ ಸಂದರ್ಶನ. ಭಾರತದ ಜನಗಣತಿಯು ಡ್ಯಾಶ್ ವರ್ಷಕ್ಕೊಮ್ಮೆ ನಡೆಯುತ್ತದೆ. 10. NSSOದ ತ್ರೈಮಾಸಿಕ ಪತ್ರಿಕೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸರ್ವೇಕ್ಷಣ ಅಂತ ಕರಿತೀವಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರುವಂಥದ್ದು. ವೈಯಕ್ತಿಕ ಸಂದರ್ಶನ ಅಧಿಕ ವೆಚ್ಚ. ಅಂಚೆ ಪ್ರಶ್ನಾವಳಿ ಕಳೆದು ಹೋಗುವಿಕೆ. ದೂರವಾಣಿ ಸಂದರ್ಶನ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ. ಪೈಲಟ್ ಸಮೀಕ್ಷೆ ಪ್ರಶ್ನಾವಳಿಯ ಪೂರ್ವಭಾವಿ ಪರೀಕ್ಷೆ. ಜನಗಣತಿ ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಒಂದು ವಾಕ್ಯದ ಪ್ರಶ್ನೆಗಳು ಈ ರೀತಿಯಾಗಿದೆ. ಪ್ರಶ್ನೆಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ರೆಡಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ಉತ್ತರವನ್ನು ಬರ್ಕೊಳ್ತಾ ಹೋಗಿ. ಓಕೆನಾ? ಮೊದಲನೇ ಪ್ರಶ್ನೆ, ಚಲಕ ಎಂದರೇನು ಅಂತ ಕೇಳಿದರೆ, ಒಂದು ಗೊತ್ತಾದ ಕಾಲಾವಧಿಯಲ್ಲಿ ಬದಲಾವಣೆ ಉಂಟಾಗುವ ಪರಿಮಾಣ ಅಥವಾ ಸಂಗತಿಯನ್ನು ಚಲಕ ಎಂದು ಕರೆಯುತ್ತೇವೆ. ಜನಗಣತಿ ಅರ್ಥ ಬರೆಯಿರಿ. ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಹೊಂದಿರುವ ಸಮೀಕ್ಷೆಗೆ ಜನಗಣತಿ ಅಥವಾ ಗಣತಿ ಸಮೀಕ್ಷಾ ವಿಧಾನ ಎಂದು ಕರೆಯುತ್ತೇವೆ. ಮಾದರಿ ಸಮೀಕ್ಷೆ ಎಂದರೇನು? ಪರಿಣಿತ ತನಿಖೆದಾರರು ಅಂಕಿಅಂಶಗಳ ಸಂಗ್ರಹಣೆಯನ್ನು ಒಟ್ಟು ಜನಸಂಖ್ಯೆಯಲ್ಲಿ ಕೆಲವು ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಸಂಗ್ರಹಿಸಿದರೆ ಅಂತಹ ವಿಧಾನಗಳನ್ನು ಮಾದರಿ ಸಮೀಕ್ಷೆ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಮಾದರಿ ಆಯ್ಕೆಯ ದೋಷ ಎಂದರೇನು? ಮಾದರಿ ಆಯ್ಕೆಯ ಫಲಿತಾಂಶ ಮತ್ತು ಗಣತಿ ಫಲಿತಾಂಶದ ನಡುವಿನ ವ್ಯತ್ಯಾಸವನ್ನು ಮಾದರಿ ಆಯ್ಕೆಯ ದೋಷ ಎನ್ನುತ್ತೇವೆ. NSSO ವಿಸ್ತರಿಸಿ. ಇದು ಎಕ್ಸ್ಟ್ರಾ ಪ್ರಶ್ನೆ, ಹಳೆ ಪೇಪರ್ಲಿತ್ತು, ಇದು ಇಂಪಾರ್ಟೆಂಟೇ ಆಗಿರುತ್ತೆ. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ವಿಧಾನ. CSO ವಿಸ್ತರಿಸಿ. ಕೊನೆಯದಾಗಿ ಕೇಂದ್ರೀಯ ಅಂಕಿ ಅಂಶ ಸಂಘಟನೆ. 1 ಅಂಕದ ಪ್ರಶ್ನೆಗಳ ನಂತರ ಕೇಳಿರುವಂಥ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 10 ಪ್ರಶ್ನೆಗಳಿದೆ. ನನ್ನ ಹಳೆ ವಿಡಿಯೋದಲ್ಲಿ ನಿಮಗೆ ಇದರಲ್ಲಿ 6 ಪ್ರಶ್ನೆಗಳು ಸಿಗುತ್ತೆ. ಇನ್ನು 4 ಈ ವರ್ಷ ಹೊಸ ಪ್ರಶ್ನೆಗಳು ಆ್ಯಡ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿರುವ 10 ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ದತ್ತಾಂಶದ 2 ಮೂಲಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ. ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ. ಉತ್ತಮ ಪ್ರಶ್ನಾವಳಿಯ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದರೆ, ಪ್ರಶ್ನಾವಳಿಯು ಹೆಚ್ಚು ಉದ್ದವಾಗಿರಬಾರದು, ಪ್ರಶ್ನೆಗಳು ಖಚಿತವಾಗಿ ಮತ್ತು ಸ್ಪಷ್ಟವಾಗಿರಬೇಕು ಅಂತ ಬರೀರಿ. ಮುಚ್ಚಿದ ಎಲ್ಲೆಯ ಮತ್ತು ತೆರೆದ ಎಲ್ಲೆಯ ಪ್ರಶ್ನೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಅಂತ ಇದೆ. ಪ್ರಶ್ನೆಯಲ್ಲೇ ಉತ್ತರ ಇದೆ, ನೀಟಾಗಿ ನೋಡ್ಕೊಂಡು ಬರಿಬೇಕು. ಫಸ್ಟು ತೆರೆದ ಎಲ್ಲೆಯ ಪ್ರಶ್ನೆಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳಿದ್ರೆ, ವೈಯಕ್ತಿಕ ಪ್ರತಿಕ್ರಿಯೆಗಳಿಗೆ ಅವಕಾಶ ನೀಡುವಂತಹ ಪ್ರಶ್ನೆಗಳನ್ನ ನಾವು ತೆರೆದ ಎಲ್ಲೆಯ ಪ್ರಶ್ನೆಗಳು ಅಂತ ಕರಿತೀವಿ. ವೈಯಕ್ತಿಕ ಪ್ರತಿಕ್ರಿಯೆಗಳಿಗೆ ಅವಕಾಶ ನೀಡದೇ ಇರುವಂತಹ ಪ್ರಶ್ನೆಗಳನ್ನ ನಾವೇನಂತ ಕರಿತೀವಿ? ಮುಚ್ಚಿದ ಎಲ್ಲೆಯ ಪ್ರಶ್ನೆಗಳು ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ಕೇಳಿರುವಂಥದ್ದು, ದತ್ತಾಂಶಗಳ ಸಂಗ್ರಹಣೆಯ ಯಾವುದಾದರೂ 2 ವಿಧಾನಗಳನ್ನು ಹೆಸರಿಸಿ ಅಂತ ಹೇಳಿದರೆ,
ಗಣತಿ ಸಮೀಕ್ಷಾ ವಿಧಾನ, ಮಾದರಿ ಸಮೀಕ್ಷಾ ವಿಧಾನ ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೈಲಟ್ ಸಮೀಕ್ಷೆಯ ಅರ್ಥ ನೀಡಿ ಅಂತ ಕೇಳಿದರೆ ಪ್ರಶ್ನೆಗಳನ್ನ ಒಂದು ಕಡೆ ಇಲ್ಲಿ ಪಾಸ್ ಮಾಡಿ ಅಷ್ಟು ಪ್ರಶ್ನೆಯನ್ನು ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ ಪೈಲಟ್ ಸಮೀಕ್ಷೆಯ ಅರ್ಥ ಕೇಳಿದರೆ ಪ್ರಶ್ನಾವಳಿಗಳ ಗುಣಮಟ್ಟವನ್ನು ಅಳೆಯಲು ಪ್ರಶ್ನಾವಳಿಯಲ್ಲಿರುವ ಪ್ರಶ್ನೆಗಳನ್ನು ಒಂದು ಜನರ ಗುಂಪಿನ ಮೇಲೆ ಪ್ರಯೋಗ ಮಾಡುವುದನ್ನು ಪೈಲಟ್ ಸರ್ವೆ ಅಥವಾ ಪೈಲಟ್ ಸಮೀಕ್ಷೆ ಎಂದು ಕರೆಯುತ್ತೇವೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಜನಗಣತಿ ಮತ್ತು ಮಾದರಿ ಸಮೀಕ್ಷೆಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಗಣತಿ ಸಮೀಕ್ಷಾ ವಿಧಾನ ಅತ್ಯಂತ ಹಳೆಯ ವಿಧಾನ. ಮಾದರಿ ಸಮೀಕ್ಷಾ ವಿಧಾನ ಗಣತಿ ವಿಧಾನಕ್ಕೆ ಹೋಲಿಸಿದರೆ ಹೊಸ ವಿಧಾನ. ಗಣತಿ ಸಮೀಕ್ಷಾ ವಿಧಾನಕ್ಕೆ ತುಂಬ ಸಮಯ ಬೇಕಾಗುತ್ತದೆ, ಈ ವಿಧಾನಕ್ಕೆ ಕಡಿಮೆ ಸಮಯ ಸಾಕಾಗುತ್ತದೆ. ನೆಕ್ಸ್ಟ್, ಗಣತಿ ವಿಧಾನಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತದೆ, ಮಾದರಿ ಸಮೀಕ್ಷಾ ವಿಧಾನಕ್ಕೆ ಕಡಿಮೆ ಶ್ರಮ ಸಾಕಾಗುತ್ತದೆ. ಗಣತಿ ವಿಧಾನದಿಂದ ಸಂಗ್ರಹಿಸಿದ ಮಾಹಿತಿಗಳು ಹೆಚ್ಚು ನಿಖರತೆಯನ್ನು ಹೊಂದಿರುತ್ತದೆ, ಮಾದರಿ ಸಮೀಕ್ಷಾ ವಿಧಾನದಿಂದ ಸಂಗ್ರಹಿಸಿದ ಮಾಹಿತಿಗಳು ಕಡಿಮೆ ನಿಖರತೆಯನ್ನು ಹೊಂದಿರುತ್ತದೆ. 7ನೇ ಪ್ರಶ್ನೆ ಕೇಳಿರುವಂಥದ್ದು, ಸಂಖ್ಯಾಶಾಸ್ತ್ರದಲ್ಲಿನ ಜನಸಂಖ್ಯೆ ಮತ್ತು ಮಾದರಿಯ ಅರ್ಥ ನೀಡಿ ಅಂತ ಕೇಳಿದರೆ ಸಂಖ್ಯಾಶಾಸ್ತ್ರದಲ್ಲಿ ಜನಸಂಖ್ಯೆ ಎಂದರೆ ಅಧ್ಯಯನಕ್ಕೆ ಒಳಪಡುವ ಒಟ್ಟು ವ್ಯಕ್ತಿಗಳು ಅಥವಾ ವಸ್ತುಗಳ ಸಮಗ್ರ ಗುಂಪು ಅನ್ನೋದನ್ನು ಬರೀಬೇಕು. ಮಾದರಿ ಅಂತ ಹೇಳಿದರೆ ಸಂಖ್ಯಾಶಾಸ್ತ್ರದಲ್ಲಿ ಮಾದರಿ ಎಂದರೆ ಆ ಜನಸಂಖ್ಯೆಯಿಂದ ಅಧ್ಯಯನಕ್ಕಾಗಿ ಆರಿಸಿಕೊಂಡ ಸಣ್ಣ ಪ್ರತಿನಿಧಿ ಗುಂಪು ಅನ್ನೋದನ್ನು ಬರೀರಿ. ಆಯಿತಾ? ನೆಕ್ಸ್ಟು, ಒಂದು ಹಳ್ಳಿಯಲ್ಲಿ 200 ರೈತರಿದ್ದು ಬೆಳೆ ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಯಿತು. ಅವರಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿ 50% ಮಾತ್ರ ಗೋಧಿ ಬೆಳೆಯಲಾಗಿತ್ತು. ಜನಸಂಖ್ಯೆ ಮತ್ತು ಮಾದರಿಗಳ ಗಾತ್ರವೇನು ಅಂತ ಕೇಳಿದರೆ ಉತ್ತರ ಬರೆಯುವಾಗ ಇಷ್ಟು ಬರೆದ್ರೆ ಸಾಕು. ಜನಸಂಖ್ಯೆ ಎಲ್ಲ 200 ಕೃಷಿ ಕ್ಷೇತ್ರಗಳು, ಮಾದರಿ 50 ಕೃಷಿ ಕ್ಷೇತ್ರಗಳು ಅಂತ ಬರೆದ್ರು ಮುಗಿಯಿತು. ಮಾದರಿ ವಿಧಾನದ 2 ವಿಧಗಳನ್ನು ಹೆಸರಿಸಿ ಅಂತ ಹೇಳಿದರೆ ಅನಿಶ್ಚಿತ ಮಾದರಿ, ನಿಶ್ಚಿತ ಮಾದರಿ, ಅಥವಾ ನೀವು ಯಾದೃಚ್ಛಿಕ ಮಾದರಿ, ಯಾದೃಚ್ಛಿಕ ಅಲ್ಲದ ಮಾದರಿ ಅಂತ ಕೂಡ ಬರೀಬಹುದು. ಯಾವುದಾದ್ರೂ 2 ಮಾದರಿ ಆಯ್ಕೆಯಲ್ಲದ ದೋಷಗಳನ್ನು ಹೆಸರಿಸಿ. ಮಾದರಿ ಆಯ್ಕೆ ಅಲ್ಲದ ದೋಷಗಳು, ದತ್ತಾಂಶಗಳ ಅರ್ಜನೆಯಲ್ಲಿರುವ ದೋಷಗಳು, ಪ್ರತಿಸ್ಪಂದನ ರಹಿತ ದೋಷಗಳು, ಪಕ್ಷಪಾತ ಮಾದರಿ ಅನ್ನೋದನ್ನು ಬರೀಬೇಕು. ಆಯಿತಾ? ನೆಕ್ಸ್ಟು, ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ 4 ಅಂಕದ ಪ್ರಶ್ನೆಗಳು, ಇದು 3 ಇದೆ ನೋಡ್ಕೊಳ್ಳಿ. ಲಾಟರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಅಥವಾ ಯಾದೃಚ್ಛಿಕ ಮಾದರಿಯನ್ನು ನೀಡುತ್ತದೆಯೇ? ವಿವರಿಸಿ ಅಂತ ಹೇಳಿದರೆ ಹೌದು ಅಂತ ಹೇಳಿಕೊಂಡು ನೀವು ಈ ಒಂದು ಉತ್ತರವನ್ನು ಬರೀಬೇಕು. ಆಯಿತಾ? ಪಾಸ್ ಮಾಡಿ ಉತ್ತರವನ್ನು ಬರ್ಕೊಳ್ಬಹುದು. ಈ ಒಂದು ಅಧ್ಯಾಯದಲ್ಲಿ ಯಾವುದೇ ರೀತಿಯ 6 ಅಂಕದ ಪ್ರಶ್ನೆಗಳು ಇಲ್ಲ, ಹಾಗಾಗಿ 4 ಅಂಕದ 3 ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು. ಯಾದೃಚ್ಛಿಕ ಮಾದರಿ ಎಂದರೇನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರವನ್ನು ಇಷ್ಟು ಬರೀಬೇಕು. ನೆಕ್ಸ್ಟು, ಇಲ್ಲಿ ಕಾರ್ಯಭಾರ ಆಧಾರಿತ ಪ್ರಶ್ನೆ ಬಹುಮುಖ್ಯವಾಗಿ ಕೇಳಿರುವಂಥದ್ದು, ಶಾಲೆಗಳಲ್ಲಿನ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಬಗ್ಗೆ ಸಮೀಕ್ಷೆ ನಡೆಸಲು ಯಾವುದಾದರೂ 5 ಪ್ರಶ್ನೆಗಳನ್ನು ರಚಿಸಿ ಅಂತ ಕೇಳಿದರೆ ನಾನು ಇವಾಗ ಆಲ್ರೆಡಿ ಬಿಸಿಯೂಟ ಯೋಜನೆ ಬಗ್ಗೆ ಯಾವ ರೀತಿ ಪ್ರಶ್ನಾವಳಿಗಳನ್ನು ರಚನೆ ಮಾಡಬೇಕು ಅನ್ನೋದನ್ನು ಸಪ್ರೇಟಾಗಿ ನಿಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು ಕಾರ್ಯಭಾರ ಆಧಾರಿತ ಪ್ರಶ್ನೆ ಅಂತಲೇ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. 5 ಅಂಕಗಳು ಗ್ಯಾರಂಟಿ ಸಿಗುವಂಥದ್ದು. ಕರೆಕ್ಟಾಗಿ ಆ ಒಂದು ಟಾಪಿಕ್ನ ನೋಡ್ಕೊಳ್ಬೇಕು. ನೀವು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂತ ಕೊಟ್ಟು ಬೈ ಪಲ್ಲವಿ ಟ್ಯುಟೋರಿಯಲ್ ಅಂತ ಕೊಟ್ಟರೆ ನಿಮಗೆ ಈ ಟಾಪಿಕ್ಕು ಬರುತ್ತೆ. ಓಕೆನಾ? ಸೊ ಇದಿಷ್ಟು ಕೂಡ ಅಧ್ಯಾಯ 2ರಲ್ಲಿ ಕೇಳಿರುವಂತಹ ಬಹುಮುಖ್ಯ ಪ್ರಶ್ನೆಗಳು. ಅದೇ ರೀತಿ ದತ್ತಾಂಶಗಳ ಸಂಘಟನೆ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇದರಲ್ಲಿ ಲೆಕ್ಕ ಏನಾದರೂ ಇದೆಯಾ, ಅಥವಾ ಇರುವಂಥ ಥಿಯರಿ ಪ್ರಶ್ನೆಗಳಿಗೆ ಉತ್ತರಗಳೇನು, ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿರುವಂತಹ ಮಕ್ಕಳು, ನಿಮಗೇನಾದರೂ ಈ ಒಂದು ವಿಡಿಯೋದಿಂದ ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಸ್ಟಡಿ ಮಾಡಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.